ನಾಮಧೇಯ ಅಶೋಕ್ ಕುಮಾರ್ ಅಂತ ಪೂರ್ತಿ ಹೊಸ ತಂಡ. ಒಂದು ಸಸ್ಪೆನ್ಸ್ ಥ್ರಿಲ್ಲರ್, ಕ್ರೈಮ್ ಥ್ರಿಲ್ಲರ್, ಆ ಥರದ ಸಿನಿಮಾಗಳು ಇಷ್ಟ ಆಗೋರು ಖಂಡಿತ ಬಂದವರು. ಜೊತೆಗೆ ಒಂದಷ್ಟು ಅವರಿಬ್ರು ಒಬ್ಬ ಪೊಲೀಸ್ ಆಫೀಸರ್ ಮತ್ತು ಒಬ್ಬ ಜರ್ನಲಿಸ್ಟ್ ಪಾತ್ರಗಳು, ಮುಖ್ಯ ಪಾತ್ರಗಳು. ಸೊ ಅವರಿಬ್ರು ಸಮಾಜಕ್ಕೋಸ್ಕರ ಕೆಲಸ ಮಾಡೋದ್ರಿಂದ ಸಮಾಜದ ಬಗ್ಗೆ ಒಂದಷ್ಟು ಟಿಪ್ಪಣಿ, ವಿಡಂಬನೆ ಇವೆಲ್ಲ ಇಂಟ್ರೆಸ್ಟಿಂಗ್ ಆಗಿ ಬ್ಲೆಂಡ್ ಮಾಡಿದ್ದಾರೆ. ಒಂದು ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಒಳಗಡೆ ಇಷ್ಟೆಲ್ಲ ಇಂಟ್ರೆಸ್ಟಿಂಗ್ ಆದ ಜನಗಳ ಪರವಾದ ವಿಷಯಗಳನ್ನು ಒಂದಷ್ಟು ಸೇರಿಸ್ಕೊಂಡು ಮಾಡಿರೋ ಸಿನಿಮಾ. ಜೊತೆಗೆ ಒಂದು ಪುಟ್ಟ ಪ್ರಯತ್ನ, ಹೊಸ ಪ್ರಯತ್ನ ಆಗಿರೋದ್ರಿಂದ ಹೊಸ ಸಿನಿಮಾ ಮಾಡುವಂಥವ್ರು, ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು ಎಲ್ಲರೂ ಅವ್ರನ್ನೆಲ್ಲ ಉಳಿಸ್ಕೋಬೇಕು ಅಂದ್ರೆ ನಾವು ಈ ಥರದ ಸಿನಿಮಾಗಳನ್ನ ಬೆಂಬಲ ಮಾಡ್ತಾ ಬರಬೇಕು, ಜೊತೆಗೆ ನಿಂತ್ಕೊಳ್ತಾರೆ. ಈಗ ಬದುಕುಳ್ದಿರೋದು ನೀನೊಬ್ಬನೇ. ಸೊ ಹಾಗಾಗಿ ನಾನು ಜೊತೆಗೆ ನಿಂತಿದ್ದೀನಿ. ಜನನೂ ಕೂಡ, ಯಾಕಂದ್ರೆ ಜನ ಸಿನಿಮಾ ಬಂದು ಜನಗಳ ಮಾಧ್ಯಮ ಆಗಿರೋದ್ರಿಂದ ಜನ ಕೂಡ ಅದ್ರ ಜೊತೆ ನಿಂತ್ಕೋತಾರೆ ಅಂತ ನಂಬಿಕೆ. ಈ ಸರಿ ತಪ್ಪು ಎರಡು ಪದಗಳು ಮಾತುಕತೆಗಿಂತಲೂ ಚರ್ಚೆಗೊಳಗಾಗಿತ್ತು. ಇವತ್ತಿಗೆ ಜರ್ನಲಿಸಮ್, ಪತ್ರಿಕೋದ್ಯಮ, ಪತ್ರಕರ್ತನ ಕೆಲಸ ಅನ್ನೋದು ತುಂಬ ಬದಲಾಗಿದೆ. ಮುಂಚೆ ಇದ್ದ ಹಾಗೆ ಎಲ್ಲ ಕಡೆನೂ ಸಮಾಜದಲ್ಲಿ ಮುಂಚೆ ಇದ್ದಷ್ಟು ನಿಯತ್ತು ಎಲ್ಲೂ ಇಲ್ಲ ಈಗ. ಹಾಗೆ ಪತ್ರಿಕೋದ್ಯಮದಲ್ಲೂ ಕೂಡ ಆಗಿದೆ. ಇವತ್ತೇನಂದ್ರೆ ದೊಡ್ಡ ದೊಡ್ಡ ಸಂಸ್ಥೆಗಳಾಗೋಗ್ಬಿಟ್ಟು ಎಲ್ಲಕ್ಕೂ ಬಂಡವಾಳ ಅನಿವಾರ್ಯ ಆಗಿ ಹೋಗ್ಬಿಟ್ಟು ನಮ್ಮ ಸಿನಿಮಾ ಥರನೇ, ನಮ್ಮ ಸಿನಿಮಾಲು ಹಾಗೆ. ಮೊದಲೇ ಪೊಲೀಸವ್ರಿಗೂ ಮೀಡಿಯಾದವ್ರಿಗೂ ಅಷ್ಟಕ್ಕಷ್ಟೇ. ಇದರಲ್ಲಿ ನಿಮ್ಮ ಲಿಮಿಟ್ಸಲ್ಲಿ ಒಬ್ಬ ಜರ್ನಲಿಸ್ಟ್ ಕಾಣಿಯಾಗಿದ್ದಾನೆ ಅಂದರೆ ಬೆಳಗ್ಗೆ ಎದ್ದೋಳಷ್ಟರಲ್ಲಿ ಊರಲ್ಲಿರೋ ಮೈಕ್ಗಳೆಲ್ಲ ನಿಮ್ಮ ಮನೆ ಮುಂದೆ ಇರುತ್ತೆ. ಸಿನಿಮಾಲ್ ಕೂಡ ಹಾಗೆ ಆಗಿರುತ್ತೆ. ಬಂಡವಾಳ ದೊಡ್ಡದಾಗ್ತಿದ್ದಂಗೆ ಅಭಿವ್ಯಕ್ತಿ ಹಾಳಾಗೋಗುತ್ತೆ, ಕಾಂಪ್ರಮೈಸ್ ಆಗೋಗುತ್ತೆ. ಸೊ ಜನಗಳಿಗೋಸ್ಕರ ಏನೋ ಹೇಳಕ್ ಹೊರಟಿದ್ದಾನೆ, ಜನಗಳ ಜೊತೆ ಸಂಭಾಷಣೆ ಮಾಡಕ್ ಹೋಗಿದ್ದಾನೆ ಒಬ್ಬ ಡೈರೆಕ್ಟರ್ ಅಂತಂದ್ರೆ ಅದೆಲ್ಲದಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಬಂಡವಾಳ ಹಾಕಿರೋ ಬಂಡವಾಳ ತೆಗಿಬೇಕಾ ಅಂತ ಅವ್ನು ಹೇಳ್ತಾನೆ, ಬಂಡವಾಳ ಸಹಿ. ಸೊ ಬಂಡವಾಳದ ಹಿಡಿತದಲ್ಲಿರೋ ಪತ್ರಿಕೋದ್ಯಮ ಇವತ್ತು ಈಚೆಗೆ ಬರಬೇಕಾಗಿದೆ. ಆ ಉದ್ದೇಶ ಒಂದು. ಪತ್ರಕರ್ತನ ಒಂದು ಪಾತ್ರನ ಸೃಷ್ಟಿ ಮಾಡ್ದಾನೆ ಅದ್ರ ಉದ್ದೇಶನೇ ಅದು. ಅವನ್ನ ಇನ್ನೊಂದು ಡಿಪಾರ್ಟ್ಮೆಂಟ್ ಹೆಂಗೆ ನೋಡುತ್ತೆ ಅನ್ನೋದು, ಅದ್ರ ಬಗ್ಗೆ ಎಲ್ಲರೂ ಜನಗಳ ಪಾಯಿಂಟ್ ಆಫ್ ವ್ಯೂ ಎಲ್ಲವನ್ನೂ ಅದ್ರೊಳಗಡೆ ತರಲಿಕ್ಕೆ. ಈ ಸಿನಿಮಾನು ಹಾಗೆ ಮಾಡಿದ್ದೀವಿ. ಸೊ ನಾನು ಶ್ರಮದ ಪ್ರೊಡ್ಯೂಸರ್ ಇದರಲ್ಲಿ ಶ್ರಮದ ಬಂಡವಾಳ ಹಾಕಿದ್ದೀನಿ. ಒಂದು ಒಳ್ಳೆ ಕಲ್ಪನೆ ಅಲ್ಲ. ಶ್ರಮವನ್ನು ಬಂಡವಾಳ ಭಾಗಿಸ್ಕೊಳ್ಳೋದು, ಹಣದ ಮೇಲೆ ಡಿಪೆಂಡೆನ್ಸಿ ಇರೋದಿಲ್ಲ. ನಿಮಗೆ ಒಬ್ಬ ಶ್ರಮಿಕ ಏನು ಮಾಡ್ತಾನೆ, ನೀನು ಮಾಡ್ತಾರೆ ಕೆಲಸದಲ್ಲಿ ನಂಬಿಕೆ ಇದ್ದರೆ ತಾನೇ ಶ್ರಮ ಹಾಕ್ತಂತ ತಗೊಂಡು. ಸೊ ಬಂಡವಾಳದ ಹಿಡಿತದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ಥರದ ಶ್ರಮದ ಬಂಡವಾಳದ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ನನ್ನ ಪ್ರೊಡಕ್ಷನ್ಗಳೆಲ್ಲರೂ ಹಾಗೆ ಹೇಳ್ತಾರೆ, ಶ್ರಮವನ್ನೇ ಬಂಡವಾಳ ಅಂತ ತಿಳ್ಕೊಂಡು ಮಾಡುವಂಥ ಪ್ರೊಡಕ್ಷನ್. ಸೊ ಅವ್ರನ್ನ ಸಿನಿಮಾ ಇನ್ನೂ ಮುಂದಕ್ಕೆ ಮಾಡೋ ಹಾಗೆ ಪ್ರೋತ್ಸಾಹಿಸೋದು ನಮ್ಮೆಲ್ಲರ ಕರ್ತವ್ಯ. ಪ್ರೇಕ್ಷಕನಾಗಿ, ಸಿನಿಮಾದವನಾಗಿ ಎಲ್ರಿಗೂ ನಾನು ಹೇಳೋದು, ಎಲ್ಲರೂ ಕರ್ತವ್ಯ, ನಮ್ಮೆಲ್ಲರೂ ಕರ್ತವ್ಯ. ಎಲ್ಲರೂ ಸೇರಿ ಸಿನಿಮಾ ಬರೀ ನಾವು ಮಾಡೋದು ಮಾತ್ರ ನಮ್ಮ ಸಿನಿಮಾ ಅಂತಲ್ಲ, ಅದು ಜನಗಳು ನೋಡಿದ ಮೇಲೆ ಸಿನಿಮಾ ಕಂಪ್ಲೀಟ್ ಆಗೋದು. ಜನಗಳಿಗೆ ತೋರ್ಸೋಕ್ಕಾಗಿಲ್ಲ ಅಂದರೆ ಸಿನಿಮಾ ಮಾಡಿ ಅಂತ ಬರೋದಿಲ್ಲ. ಸೊ ಹಾಗಾಗಿ ನೋಡಿದ ನಂತರ ಕಂಪ್ಲೀಟ್ ಆಗುತ್ತೆ ಅಂದರೆ ಅವರೆಲ್ಲರೂ ಸಿನಿಮಾದ ಭಾಗನೇ. ಸೊ ಇದು ಎಲ್ಲರ ಜನಗಳ ಸಿನಿಮಾ ಅನ್ನೋದೇ ಜನಗಳ ಮಾಧ್ಯಮ. ಹಾಗಾಗಿ ಇದನ್ನು ಉಳಿಸ್ಕೋಬೇಕು ಅಂದರೆ ಹೊಸಬರನ್ನು ಪ್ರೋತ್ಸಾಹಿಸ್ತಾ ಹೋಗಬೇಕು. ಅವ್ರು ಮಾಡೋ ತಪ್ಪುಗಳನ್ನ ತಿದ್ದುತ್ತಾ ಹೋಗಬೇಕು. ಟೀಕೆ ಮಾಡಬಹುದು, ಬಟ್ ನೋಡಿದ್ಮೇಲೆ ಟೀಕೆ ಮಾಡಬೇಕು. ನೋಡೋಕೆ ಮುಂಚೆ ಟೀಕೆ ಮಾಡಿದ್ರೆ ಯಾರಿಗೂ ಮಾಡಿದ್ದು ಸಿನಿಮಾನ. ಸೊ ಹಾಗಾಗಿ ನಮ್ಮ ಅಭಿವ್ಯಕ್ತಿಯ ಮಾಧ್ಯಮ ಒಂದು ಉಳಿಸ್ಕೋಬೇಕು, ಕನ್ನಡ ಸಿನಿಮಾಗಳನ್ನ ಉಳಿಸ್ಕೋಬೇಕು ಅಂತಂದ್ರೆ ಇಲ್ಲಿಯ ಮುಂದೆ ಬರುವಂಥ ಪ್ರತಿಭೆಗಳಿಗೂ ಒಂದು ಇರಬೇಕಲ್ಲ. ಸಿನಿಮಾ ಅಂತ ಉಳ್ಕೊಂಡಿದ್ರೆ ತಾನೇ ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನಾವೆಲ್ಲರೂ ಜನಗಳಾಗಿ, ಪ್ರೇಕ್ಷಕರಾಗಿ ಈ ಥರದ ಹೊಸ ಪ್ರಯತ್ನಗಳ ಜೊತೆ ನಿಂತು ಅವ್ರನ್ನ ಪ್ರೋತ್ಸಾಹಿಸಬೇಕು. ಗೊತ್ತಿಲ್ಲ, ಇಂಥದ್ದೇ ಮಾಡಬೇಕು ಅಂತನೂ ಏನಿಲ್ಲ. ಯಾವ್ದಾವುದು ಆಸಕ್ತಿಕರವಾಗಿ ಕಾಣಿಸ್ತೋ ಅದನ್ನೆಲ್ಲನೂ ಮಾಡ್ತಾ ಬರ್ತೀನಿ. ಮುಖ್ಯವಾಗಿ ಇದು ಜನಗಳ ಮಾಧ್ಯಮ, ನಾನು ಪದೇ ಹೇಳ್ತಾ ಇರ್ತೀನಿ, ಜನಗಳ ಪರವಾಗಿ ಏನೇನೆಲ್ಲ ಮಾತಾಡ್ಲಿಕ್ಕೆ ಸಾಧ್ಯನೋ ಅಥವಾ ಇದರಲ್ಲಿ ಎಲ್ಲೆಲ್ಲಿ ಜನಪರವಾಗಿ ದನಿ ಎತ್ತಾ ಇದ್ದಾರೋ ಆ ಥರ ಸಿನಿಮಾಗಳ ಭಾಗ ಆಗಿರೋದು ನಾನು ಖಂಡಿತ ಖುಷಿ ಪಡ್ತೀನಿ. ಅಂಥ ಸಿನಿಮಾಗಳಲ್ಲಿ ನಾನೇ ವಾಲಂಟ್ರಿಯಾಗಿ ಭಾಗಿಯಾಗಿದ್ದೀನಿ.